ನಮಸ್ಕಾರ ಮಂಡಳಿ. ಇದೊಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ಕ್ಲಿಪ್ ನೋಡ್ಕೊಂಬರ್ರಿ. ನೋಡ್ಕೊಂಬಳಕ್ಕೆ ಏನಾರ ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನಾನು ನಿಮ್ಗೆ. ಅದೊಂದು ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಇದೆ. ಇದು ನೋಡು, ನಮ್ಮದು ಇಲ್ಲಿ ಡಿವೈಡರ್ ಮಾಡತ್ತರ ಅಬ್ದುಲ್ಪುರದಾಗ. ಬಟ್ ಕಾರ್ಯ ಪ್ರಗತಿಯಲ್ಲಿ ಇದೊಂದು ಬೋರ್ಡ್ ಇಲ್ಲ, ಒಂದು ರೆಡ್ ರಿಬ್ಬನ್ ಇಲ್ಲ, ಒಂದು ಬೋರ್ಡ್ನೂ ಹಾಕಿಲ್ಲ. ಈ ಥರ ಆದರೆ ಗಾಡಿಗಳು ಬರೋದು ಹೋಗೋದು ಇನ್ನೂ ಎಷ್ಟು ಬೀಳ್ತಾವ ಅದು ಗೊತ್ತಾಗಲ್ಲ ನಿಮ್ಗೆ. ಇದೇನು ವಿಡಿಯೋ ನೋಡ್ಕೊಂಬಂದ್ರಲ್ಲ, ಇದು ನಮ್ಮ ಅಫ್ಜಲ್ಪುರದಾಗ ಬಸವೇಶ್ವರ ಸರ್ಕಲ್ದಾಗ ಡಿವೈಡರ್ ಮಾಡ್ಲತ್ತಾರ. ಭಾಳ ವರ್ಷದ ಮೇಲೆ ಡಿವೈಡರ್ ಮಾಡ್ಲತ್ತಾರ. ಇಲ್ಲಿ ಕಾರ್ಯ ಪ್ರಗತಿದಾಗದ. ಬಟ್ ಅಲ್ಲೇನದ, ಒಂದು ಕೆಲಸ ಪ್ರಗತಿ ಒಳಗದ ತಿಳ್ಕಿ ಅದು ಮೇನ್ ಅದ. ನಮ್ಮ ಮೇನ್ ಬಸವೇಶ್ವರ ಸರ್ಕಲ್ ಅಲ್ಲಿ ಭಾಳ ಸಿಕ್ಕಾಪಟ್ಟೆ ಗಾಡಿ ತಿರುಗಾಡ್ತಾವ. ಬಟ್ ಬೈಕ್ದವ್ರಿಗೆ ಎದುರು ಬರೋ ಗಾಡಿದು ಲೈಟಿಗೆ ಇದು ಏನು ಹಡ್ಡಿದೇನು ಕಾಣಲ್ಲ. ಬಟ್ ಅಲ್ಲೊಬ್ರು ಬೈಕ್ ಅಕಸ್ಮಾತಾಗಿ ಹೊಳಿಸ್ಯಾರ, ಅವ್ರು ಬಿದ್ದರು, ಅವ್ರ ಕಾಲು ಫ್ರ್ಯಾಕ್ಚರ್ ಆಯಿತು. ಅದ್ರ ಜವಾಬ್ದಾರಿ ಯಾರು ತೊಳೋರು? ಯಾಕೆ ನಿಮ್ಗೆ ಅಲ್ಲಿ ಕಾರ್ಯ ಕೆಲಸ ಮಾಡತ್ರಿ, ಒಂದು ರಿಬ್ಬನ್ ಕಟ್ಟೋದಾಗಲ್ಲ, ಅಟ್ಲೀಸ್ಟ್ ಒಂದು ಪೊಲೀಸ್ ಬ್ಯಾರಿಕೇಡ್ ಇದ್ದಿರ್ತವೆ, ಬ್ಯಾರಿಕೇಡ್ನು ಹಾಕೋದಾಗಲ್ಲ. ಇದು ಜವಾಬ್ದಾರಿ ಯಾರು ತೊಗೊಳೋರು? ಅಕಸ್ಮಾತ್ ಅವ್ರು ಬಿದ್ದರು, ಕಾಲು ಫ್ರ್ಯಾಕ್ಚರ್ ಆಯ್ತು, ಅದ್ರ ಜವಾಬ್ದಾರಿ ಯಾರು ತೊಳೋದು? ಸಡನ್ನಾಗಿ ಯಾರ್ದಾರ ಜೀವಮಾನ ಹೋಯ್ತು ಅಂದ್ರೆ ಯಾರು ಜವಾಬ್ದಾರಿ ತೊಳೋದು? ಹಿಂಗಾದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನಂಗೆ ನಡೆದು ಬಿಟ್ಟದ ಅಫ್ಜಲ್ಪುರ್ಕ. ಬಟ್ ಅದೇ ರೀತಿ ನಡೆದ. ಬಟ್ ಕಾರ್ಯ ಮಾಡ್ಲತ್ತಾರ ಅಂದ್ಬೇಕ, ಅದು ಯಾರು ಜವಾಬ್ದಾರಿ ಸಂಬಂಧಪಡ್ತದ ಅವ್ರು ಜರ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾರು ಇದು ಮಾಡ್ಕೊರಿ. ಅಲ್ಲಿ ಯಾಕೆ ಹೆಚ್ಚು ಕಮ್ಮಿ ಆದ್ರೆ ಯಾರೂ ಕೊಡೋದಾಗಲ್ಲ. ಏನಾರು ಹೆಚ್ಚು ಕಮ್ಮಿ ಆಯ್ತು ಅಕಸ್ಮಾತ್ ಏನೋ ಮಾಡಬ್ಲಿದ್ರಿ, ಅದಕ್ಕೆ ಏನಾರು ಮುನ್ನೆಚ್ಚರಿಕೆ ಕ್ರಮ ತಗೊಳ್ರಿ. ಇದು ವಿಡಿಯೋ ಆ ಅಧಿಕಾರಿ ಸೇರತನ ನೀವು ಶೇರ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.